ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಇಲ್ಲಿ ಬಂದ ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡಬೇಕು ಅಂತಂದ್ರು. ಸೊ ಯೋಚನೆ ಮಾಡ್ತಾ ಇದ್ದೀನಿ ಇವಾಗವರೆಗೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅಂತ. ಯಾಕಂದ್ರೆ ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು, ಬಟ್ ಅದನ್ನ ಆ ಕೂಸು ಹುಟ್ಟಿದಾಗಿಂದ ಅದನ್ನ ಜನರಿಗೆ ತಲುಪಿಸೋವರೆಗೂ ಅವರು ಅದನ್ನ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡಿತ್ತು ಅಥವಾ ಹೆಂಗೆ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ. ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮಗೆ ರುಚಿಸದೇ ಇರ್ಬೋದು. ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ, ನಾನು ಅದರ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ನೋಡಿದಂತಹ ಸೂರ್ಯಹಳ್ಳಿ ಅಂತ ನಾನು ಬಿಟ್ಟಿದ್ದು. ಇದರಲ್ಲಿ ಉಪ್ಪಿ ಸರ್ಗೆ ಹಾಗೂ ಪ್ರಿಯಾ ಮೇಡಮ್ಗೆ ಮತ್ತು ಅಲ್ಲಿ ನೋಡಿದಂಥ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟೆ. ಯಾಕಂದರೆ ನಾನು ಸಂಡೇ ಮೈಸೂರು, ಮಂಡ್ಯ ಮತ್ತು ಮದ್ದೂರು ಪ್ರಮೋಷನ್ಸ್ಗೆ ಹೋಗ್ತಾ ಇದ್ವಿ. ಎಲ್ಲಿಗೆ ಪಯಣ ಟೀಮ್ ಹೋಗ್ತಾ ಇದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ. ಅಂದರೆ ಮಧ್ಯ ದಾರಿಯಲ್ಲಿ ಇದ್ದಿದ್ದರಿಂದ ಅಷ್ಟು ಸಿಗ್ನಲ್ ಕರೆಕ್ಟಾಗಿ ಸಿಗ್ತಿರಲ್ಲ. ಕಟ್ ಆಗುತ್ತೆ. ಕೇಳ್ತೀನಿ ಹಲೋ ಅಂದ್ರೆ ವಾಯ್ಸ್ ಎಲ್ಲೋ ಕೇಳ್ದಂಗೆ ಅನ್ಸುತ್ತೆ, ಬಟ್ ಯಾರು ಏನು ಎತ್ತಾಗ ಗೊತ್ತಾಗೋದಿಲ್ಲ. ಕೊನೆಗೆ ಮತ್ತೆ ಕನೆಕ್ಷನ್ ಸಿಗುತ್ತೆ. ನಾನಪ್ಪ ಉಪೇಂದ್ರ ಅಂತಾರೆ. ನನಗೊಂದ್ಸತಿ ಮೈ ಜುಮ್ ಅನ್ನತ್ತೆ. ಯಾಕಂದ್ರೆ ಗೊತ್ತಿತ್ತು, ಯಾಕಂದ್ರೆ ದುಬೈಲಿ ಇದನ್ನು ನಡೆದಿರೋದ್ರಿಂದ. ಸೊ ಅಲ್ಲಿಂದ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿಗೆ ಬಂದು ಮಾಡ್ತಾ ಇದ್ದಾರೆ ಅಂತ ನಾನು ಫೀಲ್ ಮಾಡಿದೆ. ಅಷ್ಟೊತ್ತಿಗೆ ಕನೆಕ್ಷನ್ಸ್ ಸಿಗಲ್ಲ, ಮತ್ತೆ ಕಟ್ ಆಗ್ಬಿಡುತ್ತೆ. ಮತ್ತೆ ಒಂದು 10 ಮಿನಿಟ್ಸ್ ಆದಮೇಲೆ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ, ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿ ಮತ್ತೆ ಫೋನ್ ಮಾಡ್ತಾರೆ. ಮತ್ತೆ ಫೋನ್ ಮಾಡಿಬಿಟ್ಟು ಅದೇ ಸಿನಿಮಾ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲಪ್ಪ, ತುಂಬ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ಯಾ ಅಂತ ಒಂದು ಪಂಚ್ ಲೈನ್ ಬಿಟ್ಬಿಟ್ಟು ಆಮೇಲೆ ಸುಮಾರು ಅದ್ರ ಏನೇನೋ ಒಂದಿಷ್ಟೆಲ್ಲ ಹೇಳ್ಬಿಟ್ಟು ಬಿಡ್ತಾರೆ. ಇವತ್ತವರೆಗೂ ಯೋಚನೆ ಮಾಡ್ತಾ ಇದ್ದೀನಿ, ಅವರು ನನ್ನನ್ನು ಹೊಗಳಿದ್ದು ಆ 2 ಅಕ್ಷರದ ಅರ್ಥ ಏನು ಅಂದರೆ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ದೀನಿ. ಯಾಕಂದರೆ ನೋಡಿ, ಅವರು ಎಲ್ಲ ಸಿನಿಮಾಗಳಲ್ಲೂ ಅವರು ತುಂಬ ಡೈಮೆನ್ಷನ್ಸ್ ಇರೋವಂಥ ಒಂದು ಲೈನನ್ನು ಹೇಳಿರ್ತಾರೆ. ಸೊ ಇದೊಂದು ಸುಮ್ಮನೆ ಒಂದು ಡೈಲಾಗ್ ಹೇಳಿದ್ದು ಎಷ್ಟು ಡೈಮೆನ್ಷನ್ಸ್ ಇದೆ, ಅಷ್ಟು ಡೈಮೆನ್ಷನ್ಸ್ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಸಿನಿಮಾಗಳ ಥರ ಇವತ್ತವರೆಗೂ ಅರ್ಥ ಆಗ್ತಾ ಇಲ್ಲ ನನಗೆ ಅವ್ರು ಏನು ಹೇಳಿದ್ರು ಅಂತ. ಬಟ್ ಥ್ಯಾಂಕ್ಸ್ ಸರ್, ಅಷ್ಟು ದೊಡ್ಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಫೋನ್ ಮಾಡಿ ಒಂದು ಅಪ್ರಿಷಿಯೇಟ್ ಮಾಡಿದಾಗ ನಮ್ಗೆ ಇನ್ನೂ ಏನೋ ಮಾಡಬೇಕು, ಇನ್ನೂ ಹುಮ್ಮಸ್ ಬರುತ್ತೆ, ಇನ್ನೂ ಎನರ್ಜಿ ಬರುತ್ತೆ. ಆಮೇಲೆ ಪ್ರಿಯಾಂಕಾ ಮೇಡಮು ಅಷ್ಟೇ, ಅವರು ಮಾತಾಡಿದ್ರು ಸಿನಿಮಾ ಬಗ್ಗೆ, ಇದ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ತುಂಬ ಪ್ರೀತಿಯಿಂದ ಎಲ್ಲ ಹೇಳಿದ್ರು. ಥ್ಯಾಂಕ್ಸ್ ಪ್ರಿಯಾಂಕಾ ಮೇಡಮ್. ಆ್ಯಂಡ್ ಸಂಜಯ್ ಸರ್, ಬಿಫೋರ್ ನಾನು ಇಷ್ಟೆಲ್ಲ ಮಾತಾಡೋದ್ರಲ್ಲಿ ಅವ್ರಿಗೆ ಒಂದು ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳೋದು ಮರ್ತುಬಿಟ್ಟೆ. ಥ್ಯಾಂಕ್ ಯು ಸರ್. ಆವತ್ತು ನೀವು ನಮ್ಮ ಟೀಮ್ಗೆ ಅಷ್ಟು ಸಪೋರ್ಟಿವ್ ಆಗಿದ್ರಿ. ಆ್ಯಂಡ್ ಇವತ್ತು ನಮ್ಮ ಟೀಸರ್ನ ಲಾಂಚ್ ಮಾಡೋ ಮೂಲಕ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಭಿಮನ್ಯು ಅವರೇ. ಅಟ್ಯಾಚ್ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಹಾಗೆ ಸರ್ ನಮಸ್ತೆ, ಮಂಜು ಸರ್ ನಮಸ್ತೆ, ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಸೂರಿ ಲವ್ ಸಂಧ್ಯಾ ಎಲ್ರಿಗೂ ನಮಸ್ಕಾರ. ಅಪೂರ್ವ ಮೇಡಮ್ ಹೇಳ್ತಾ ಇದ್ರು ಕಿರ್ಚ್ತಾ ಇದೆ ಅಂದರೆ ನಾನು ಸೆಟ್ಟಲ್ಲಿ ಬೇರೆಯವ್ರ ಮೇಲೆ ಕಿರ್ಚ್ತಾ ಇರಲಿಲ್ಲ, ಸೀನಲ್ಲಿ ಕಿರ್ಚ್ತಾ ಇದ್ದೆ. ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ಇವನೇನು ಎಲ್ಲರ ಮೇಲೆ ಆವಾಜ್ ಹಾಕ್ಕೊಂಡು ಅಲ್ಲಿ ಇದು ಮಾಡ್ತಿರಲಿಲ್ಲ. ನಾನು ತುಂಬ ಸೈಲೆಂಟ್ ಹುಡುಗ. ಆ್ಯಂಡ್ ಗಡ್ಡ ಬಿಜಿ ಆ್ಯಂಡ್ ಆ್ಯಕ್ಚುಲಿ ಹೇಳಲೇಬೇಕು, ಇವತ್ತು ನನಗೊಂಥರ ಡಬಲ್ ಧಮಾಕ. ನನಗೆ ಬೈರತಿರಣಗಲ್ ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ನಮ್ಮ ಸೂರಿ ಲವ್ ಸಂಧ್ಯಾ ಪ್ರೆಸ್ ಮೀಟು. ಸೊ ಒಬ್ಬ ಆರ್ಟಿಸ್ಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ. ಐ ಆಮ್ ಸೋ ಲಕ್ಕಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು, ಹಾಗೆ ನಮ್ಮ ರಾಜೇಶ್ ಅವರಾಗಲಿ, ಮಂಜು ಸರ್ ಆಗಲಿ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೈರತಿರಣಗಲ್ ಸಿನಿಮಾದು ಆಫರ್ ಬರುತ್ತೆ. ನಂದೊಂದು 5 to 1 ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ. ಇವರು ಇನ್ನೂ 2 ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದರೆ, ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್, ನರ್ತನ್ ಸರ್ ಡೈರೆಕ್ಟ್ರು, ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಈ ಸಿನಿಮಾಲಿ ಬೈರತಿರಣಗಲಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ಶೇವ್, ಕಟ್ ಮಾಡಬೇಕಾಗಿತ್ತು, ಅದೊಂದು ಚಾಲೆಂಜ್ ಇತ್ತು. ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ. ಬಟ್ ಇವರೆಷ್ಟು ಸ್ವೀಟ್ ಅಂತ ಹೇಳಬೇಕಂದ್ರೆ, ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಬ್ಯಾನರು, ಶಿವಣ್ಣ, ನರ್ತನ್ ಸರು ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ 2 ತಿಂಗಳು ಆದ್ಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟಾಗಿ ಕೆಲವೊಂದು ಕಾಂಪ್ರಮೈಸ್ ಆದರು. ಬಟ್
ಇಟ್ ವಾಸ್ ವರ್ತ್ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮಗೆ, ರಾಜೇಶ್ ಅವರೇ ಥ್ಯಾಂಕ್ ಯು, ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು. ನಮ್ಮ ಅಭಿ ಅವ್ರು ಹೇಳಿದ್ರು, ನಮ್ಮ ಡೈರೆಕ್ಟರ್ ಬಂದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸೆಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು. ಇವಾಗ ನಾವು 100 days 200 days ಅಂತ ಮಾಡೋದಕ್ಕಿಂತ 35 days ತುಂಬ ಸೆನ್ಸಿಬಲ್ ಆಗಿ ಮಾಡವ್ರೆ. ಥ್ಯಾಂಕ್ ಯು ಯಾದವ್ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡಬೇಕಂದ್ರೆ ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಸೊ ಇವ್ರು ಹಬ್ಬಿ ಹೇಳ್ದಂಗೆ ನಾನು ಅಂದ್ಕೊಂಡೆ ಮೇಡಮ್ಮು ರವಿಚಂದ್ರನ್ ಸರ್ ಜೊತೆ ಮಾಡೋರೆ ಹೆಂಗೆ ಏನು ಅಂತ. ಬಟ್ ಮಾತಾಡಿದ್ಮೇಲೆ ಗೊತ್ತಾಯ್ತು, ನಾವು ಕೆಲವೊಂದು ಏನಂದರೆ ಮನುಷ್ಯರು ಅವ್ರು ಮಾಡಿರುವಂಥ ಕೆಲಸ ಅಥವಾ ಅವ್ರ ಲುಕ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಿಬಿಡ್ತೀರ. ದಟ್ಸ್ ವೆರಿ ರಾಂಗ್. ಮಾತಾಡುವಾಗಲೇ ಗೊತ್ತಾಗೋದು ಆ ಪರ್ಸನ್ ಹೆಂಗೆ ಅಂತ. ಹಾಗೆ ಹಬಿ ಬಗ್ಗೆ ಹೇಳಬೇಕಂದ್ರೆ ನಾವು ಕಾಲೇಜ್ ಡೇಸಿಂದ ಕ್ರಿಕೆಟೆಲ್ಲ ಆಡ್ಕೊಂಡ್ಬರ್ತಾ ಇದ್ದೀವಿ. ನನಗೆ ಗೊತ್ತಿರೋಂಗೆ ರೀಸೆಂಟಾಗಿ ಒಂದು 3 ವರ್ಷದಿಂದ ಹಬಿ ಮೊಬೈಲ್ ತೊಗೊಂಡಿರ್ಬೋದು. ಹಬಿ ಎಲ್ಲಾನ ಸಿಕ್ಕಿದ್ರೆ ಹಬಿ ಏನೋ ಫೋನ್ ನಂಬರ್ ಕೊಡಂದ್ರೆ ನಾನು ಫೋನ್ ಯೂಸ್ ಮಾಡಲ್ಲ ಪ್ರತಾಪ್, ಲ್ಯಾಂಡ್ಲೈನ್ ಇದೆಯಲ್ಲ ಏನಕ್ಕೆ ಫೋನು ಅನ್ನೋನು. ರೀಸೆಂಟಾಗಿ ಇಫ್ ಐ ಆಮ್ ನಾಟ್ ರಾಂಗ್ 2 ವರ್ಷ 3 ವರ್ಷ ಆಯ್ತು ಹಬಿ, 6-7 ಮೇ ಬಿ ನಾನು ಮೀಟ್ ಮಾಡಿ 6-7 years ಆಯಿತು. ವೆರಿ ನೈಸ್ ಗಾಯ್. ಅಂದರೆ ಲೈಫು ಅದೇ ಹೇಳ್ತಾರಲ್ಲ, ಅವ್ರ ತಂದೆಯಿಂದ ಬಂದಿರೋದು ಆ ಗುಣ. ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ. ಇವಾಗ CCL ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಎಂಬಂತ, ನನ್ನ ಹತ್ರ ಒಂದು ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಒಂಥರ ಪಾಪು ಥರ ಆಗ್ಬಿಡ್ತಾನೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ನಾನು ಟೀಸರ್ ನೋಡಿ ಆಮೇಲೆ ಅಭಿ ಜೊತೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಿರ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಅಭಿನ ನೋಡಿರೋದು ಬಂದು ವೆರಿ ಸಾಫ್ಟು, ತುಂಬ ಒಂಥರ ಮಗು ಥರ ಇರೋನು. ಅಲ್ಲಿ ಆ್ಯಕ್ಷನ್ ಎಲ್ಲ ಮಾಡಿದಾಗ ಇವ್ನು ನಮ್ಮ ಅಭಿನೇನಾ ಅಂತ ಒಂಥರ ನನಗೆ ಆಶ್ಚರ್ಯ ಆಯಿತು. ಅಭಿ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಸ್ಟೇಜ್ ಮೇಲೆ ಇದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಖುಷಿ ಮನ್ಸಾರೆ ಹೇಳ್ತಾ ಇದ್ದೀನಿ. ಐ ಫೆಲ್ಟ್ ರಿಯಲಿ ಗುಡ್ ಆ್ಯಂಡ್ ಯು ಆರ್ ಲುಕಿಂಗ್ ಫಂಟಾಸ್ಟಿಕ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ನಿನ್ನ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಇನ್ನೇನಿಲ್ಲ. ಹಾಂ ಸರ್, ಹಾಂ ಹೌದು ಸರ್, ತುಂಬ ಖುಷಿಯಾಗಿದ್ದೀನಿ. ಜಾಲಿ ಜಾಲಿ ಸರ್. ಇದರಲ್ಲಿ ಗಡ್ಡ ಬಿಜ್ಜಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಈಗ ಇವರು ಹೇಳಿದ್ರು ಇವರಿಬ್ರು ಮುದ್ದ ಕಾಣಿಸ್ತಾರಂತ. ಬಟ್ ನನಗೆ ಈ ಮುದ್ದಾಗಿರೋರನ್ನ ನೋಡಿದ್ರೆ ಇಷ್ಟ ಆಗಲ್ಲ ನನಗೆ. ಸೊ ನಾನು ಬಂದ್ಬಿಟ್ಟು ಅವ್ರನ್ನ ಹೆಂಗ್ ಕಾಟ ಕೊಡ್ಬೋದು ಅನ್ನೋ ಒಂದು ಕ್ಯಾರೆಕ್ಟರ್ ನಂದು. ಸೊ ನಿಮಗೆ ನಾಳೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಸರ್ ಆಕ್ಚುಲಿ ಸೈಲೆಂಟ್ ಇರೋರೆ ತುಂಬಾ ವೈಲೆಂಟ್ ಪಾತ್ರಗಳು ಮಾಡೋಕ್ಕಾಗೋದು. ಯಾಕಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀರಲ್ವಾ. ಇವಾಗ ವೈಲೆಂಟ್ ಆಗಿರೋರು ಎಲ್ಲ ಅಲ್ಲೇ ತೋರಿಸ್ಬಿಟ್ಟಿರ್ತಾರಲ್ಲ. ಸೊ ಹಂಗಾಗಿ ಸರ್ ಬೆಂಕಿಪಟ್ಟಣ ಆದ್ಮೇಲೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದೆ. ನಾನು 3 ವರ್ಷ ಯಾವುದೂ ಸಿನಿಮಾ ಮಾಡಿಲ್ಲ. ನಾನು ಒಂದು ಇಂಟರ್ವ್ಯೂಲ್ಲೂ ಹೇಳಿದ್ದೆ, ಏನಂದರೆ ನನಗಿದ್ದಿದ್ದು ಮೆಚುರಿಟಿಗೆ. ಸೊ ನಾನೇನು ಅಂದ್ಕೊಂಡೆ, ನಾನು ಅಮೀರ್ ಖಾನೋ ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಒಂದೇ ಥರ ಪಾತ್ರ ಬರ್ತಿದೆ, ಆಮೇಲೆ ಇದೇ ಪಾತ್ರಕ್ಕೆ ಬ್ರ್ಯಾಂಡ್ ಆಗಿಬಿಡ್ತೀನಿ ಅನ್ನೋ ಒಂದು ಭ್ರಮೇಲಿದ್ದೆ. ಬಟ್ ನಾನು ಹೇಳ್ದಂಗೆ ಒಂದು ಆ್ಯಕ್ಚುಲಿ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರು ನನಗೆ ಸಿಕ್ಕಿ ಹೇಳಿದರು, ಹೀರೋ ನಿಮ್ಮ ಥರ ವಾರದಲ್ಲಿ 10 ಜನ ಬರ್ತಾ ಇರ್ತಾರೆ, ನೀವು 3 ವರ್ಷ ಆಯಿತು ಸಿನಿಮಾ ಬಂದು ನೀವು ಈ ಥರ ಕಾಣಿಸ್ಕೊಂಡಿಲ್ಲ ಅಂದರೆ ಟೆಕ್ನಿಷಿಯನ್ಸು ಮರ್ತು ಬಿಡ್ತಾರೆ, ಜನರು ಮರ್ತು ಬಿಡ್ತಾರೆ. ಸೊ ಯು ಹ್ಯಾವ್ ಟು ಕೀಪ್ ಡೂಯಿಂಗ್. ನೀವು ಯಾವಾಗ ಈ ಥರ ಸಿನಿಮಾ ಮಾಡಬೇಕಂದ್ರೆ ನನಗೇನು ಇಷ್ಟ ಆಗಿದೆ ಅಂದರೆ, ಅವ್ರು ಬಂದ್ಬಿಟ್ಟು ನನ್ನ ಥರ ಅಂತ ಹೇಳಿಲ್ಲ, ನೀವು ಅಮೀರ್ ಖಾನ್ ಥರ ಬೆಳಿತೀರಾ ಗೊತ್ತಾ, ಆಗ 3 ವರ್ಷಕ್ಕೊಂದು ಸಿನಿಮಾ ಮಾಡಿ ಜನ ನಿಮ್ಮನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ ಅಂತ. ಸೊ ಆ 3 ವರ್ಷ ನಾನು ಐ ಡೋಂಟ್ ರಿಗ್ರೆಟ್. ಬಟ್ ಹಾಗೇನು ಅದೇ ಹೇಳ್ತಾರಲ್ಲ, ಮೆಚುರಿಟಿ. ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ, ನಮ್ಮ ಗೈಡ್ ಮಾಡೋಕ್ಕೆ ಯಾರು ಮೆಂಟರ್ ಇರಲಿಲ್ಲ. ಸೊ ಅಗೇನ್ ಲರ್ನ್, ರೀಲರ್ನ್, ಅನ್ಲರ್ನ್ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಒಳ್ಳೊಳ್ಳೆ ಕಂಬ್ಯಾಕ್ ಆಗ್ತಾ ಇದೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ನಮ್ಮ ಭೈರವಿ ರಣಗಲ್ ಹಾಗೂ ಇವತ್ತಿನ ಟೀಸರ್ಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೆರಿಯರ್ ಅಲ್ಲಿ ಒಂದು ಸಿನಿಮಾನು ನಾನು ಅಂದ್ರೆ ಎಲ್ಲ ಸಿನಿಮಾನು ನನಗೆ ಆ ಥರ ಸಿನಿಮಾಗಳು ನಾನು ಯಾವತ್ತೂ ಚೇಂಜ್ ಮಾಡೋದಿಲ್ಲ. ಒಂದೊಂದು ಕ್ಯಾರೆಕ್ಟರ್ ಕೂಡ ಅಪೂರ್ವ ಮಾಡ್ತಾ ಇರೋ ಇವತ್ತಿನವರೆಗೂ ನಾನು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ಕೂಡ. ಸೊ ಅವೆಲ್ಲ ನನ್ನನ್ನು ಅಟ್ರಾಕ್ಟ್ ಮಾಡ್ತಿದ್ದೆ, ನನಗೆ ಖುಷಿ ಕೊಡ್ತಾ ಇದೆ. ಅದ್ರಲ್ಲಿ ನಾನು ಏನಂತಾರೆ ಪರಕಾಯ ಪ್ರವೇಶ ಮಾಡಿ ಆ್ಯಕ್ಟಿಂಗ್ ಮಾಡ್ತೀನಿ, ನಂಗೆ ತುಂಬ ಸ್ಯಾಟಿಸ್ಫೈಡ್ ಆಗಿದೆ. ಈ ಸಿನಿಮಾದಲ್ಲೂ ಅಷ್ಟೇ ಸಂಧ್ಯಾ ಪಾತ್ರ ಮಾಡಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ
ಅಂದರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದೊಂದ್ಸಲ ಏನನ್ಸುತ್ತೆ, ಈ ಥರ ಒಂದು ಸಿನಿಮಾಗಳು ನಮ್ಮನ್ನು ಹುಡುಕೊಂಡು ಬರುತ್ತೇವಲ್ಲ, ನಾವು ಹುಡುಕೊಂಡು ಹೋಗ್ತೀವೋ ಗೊತ್ತಿಲ್ಲ, ಬಟ್ ಈ ಥರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂತ ಒಂದು ಸಿನಿಮಾ ಸೂರ್ಯ ಲವ್ ಸಂಧ್ಯಾ. ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋವಂತಹ ಪ್ರಾಬ್ಲಮ್ಮು ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು, ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು. ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದೋಗಲ್ಲ, ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ. ತುಂಬ ತುಂಬ ಇಷ್ಟ ಸಿನಿಮಾ. ಯಾಕೆಂದರೆ ಪಾತ್ರ ಮಾಡಿಲ್ಲ, ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ. ಯಾಕೆಂದರೆ ಇಷ್ಟು ದಿನ 30 ದಿನ ಏನೋ ಶೂಟ್ ಮಾಡಿದ್ದೀವಿ, ಅಷ್ಟು ದಿನವೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನಾಗಿದ್ದೆ. ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ. ಇವತ್ತು ಮಾತಾಡಿದ್ರು ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವರಾಜ್ ಸರ್ಗೆ. ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ, ಮ್ಯಾಮ್ ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ, ಅವರು ತುಂಬ ಜ್ವರ ಅಂತೆ ಅವರಿಗೆ, ನಂಗೆ ಇವಾಗಲೇ ಗೊತ್ತಾಗಿದ್ದು. ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಸರ್. ಅವ್ರು ಹೇಗಂದರೆ ಮಾತಾಡಲ್ಲ, ಬಟ್ ಕೆಲಸ ಅಂದರೆ ಮಾತಾಡ್ದಲ್ಲೂ ಪೇಷನ್ಸಿಂದ ಕೆಲಸ ತೊಗೋಬೋದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸರಿಂದ ಕಲಿಬೋದು. ಅಷ್ಟು ಪೇಷನ್ಸಿಂದ ಕೆಲಸ ತೊಗೋತಾ ಇದ್ರು. ಯಾಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದೆ ನೀವೇ ನೋಡಿದ್ರಿ, ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲ್ಯಾಕ್ ಸ್ಟೋರಿ ಅಂತ ಏನು ಹೇಳ್ತೀವೋ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು, ಎಲ್ಲರಿಂದ್ರೂ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು. ಸೊ ಅದನ್ನು ಡೈರೆಕ್ಟರ್ ಸರು ಫುಲ್ಫಿಲ್ ಮಾಡಿದ್ದಾರೆ. ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು. ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ ಶೂಟ್ ಮಾಡಿದ್ದಿದ್ದನ್ನು, ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು. ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು. ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ, ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಷ್ಟು ದಿನ ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ, ಮೈ ಜುಮ್ ಅನ್ನುತ್ತೆ ಆ ಸಿನಿಮಾದು ಒಂದೊಂದು ದಿನ ಕಳೆದಿದ್ದು ಕೂಡ. ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರು KT ಮಂಜುನಾಥ್ ಸರ್ ಅವರು. ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗದೆ, ಸರ್ ಇವತ್ತು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದ್ರು ಕೂಡ ಏನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಸಿನಿಮಾದಲ್ಲಿ ಅಷ್ಟೇ ಕೂಡ, ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದರೆ ಅದು ಬೇರೆ, ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ ನಾವು. ಅದಷ್ಟೇ ಆಗಲ್ಲ, ಬಿಕಾಸ್ ನಮ್ಮ ಜೊತೆ ತುಂಬ ಜನ ಅಂದರೆ ಇಡೀ ತಂಡ ಹೋಗ್ತೀವಿ. ಅಂದರೆ ಅಷ್ಟು ಜನನೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಿನಿಮಾನೂ ಅಷ್ಟೇ ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಅವ್ರ ತಮ್ಮ, ಆಮೇಲೆ ಅಕ್ಷಯ್ ಅವರು. ಸೊ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ಥರ ನಮ್ಮನ್ನೆಲ್ಲೂ ಕೂಡ ಸಿನಿಮಾದವರಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್, ಫಸ್ಟ್ ಡೇ ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವ್ರು ಇಷ್ಟೊಂದು ಡೌನ್ ಟು ಅರ್ತ್ ಪರ್ಸನ್ನ, ಅಂದರೆ ಸಿಂಪಲಾಗಿ ಹಾಯ್ ಏನಪ್ಪ ಇವರು ಇಷ್ಟೊಂದು ಆ್ಯಟಿಟ್ಯೂಡಾ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದರೆ ಏನು, ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆ್ಯಟಿಟ್ಯೂಡ್ ಅನ್ನೋದು ಇಲ್ಲವೇ ಇಲ್ಲ. ಅಷ್ಟು ಚೆನ್ನಾಗಿ ಬರೀತಾ ಇದ್ರು. ನಿಜವಾಗ್ಲೂ ಅದನ್ನು ನಿಮಗೆ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ. ಏಕೆಂದರೆ ನಮ್ಮಿಬ್ಬರ ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ, ನಾವಿಬ್ಬರು ಕೂಡ ನಿಜವಾಗ್ಲೂ ಇವರಿಬ್ಬರು ಲವರ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅವ್ರು ಹೇಳ್ದಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು, ಆ ಥರ ಒಂದು ಇದೆ. ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಸೊ ಆ ನಮ್ಮಿಬ್ಬರ ಬಾಂಡಿಂಗ್. ಯಾಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ, ಬಟ್ ಸೆಟ್ಟಲ್ಲಿ ಆಗಿದ್ವಿ. ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ, ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಏನು ಸಿನಿಮಾ ಅಂದರೆ ಒಂದು ಇದು ಹಾಕಿದರೆ ಸಾಕು, ಅವ್ರು ಕಿರ್ಚಿದ್ರೆ ಸಾಕು, ಇಡೀ ಸೆಟ್ಟೆಲ್ಲ ಸೈಲೆಂಟ್ ಆಗ್ತಾ ಇತ್ತು. ಅಷ್ಟು ರೋಷ ಇದೆ, ಅಷ್ಟು ಆ್ಯಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬ ಹೌದು ಅಷ್ಟು ಪ್ಯಾಷನ್ ಇರುವಂತಹ ವ್ಯಕ್ತಿ. ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವಲ್ಲೂ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಬಂದಿರುವಂಥ ಸಂಜಯ್ ಸರ್ ಆಗಿರ್ಬೋದು, ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಹಾಗೆ ತುಂಬ ಜನ ಬಂದಿದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ, ಎಷ್ಟು ಮುದ್ದ ಕಾಣೋದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಕ್ಯಾಮ್ರಾಮನ್ ಸರ್.
ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಸೂರ್ಯ ಲವ್ ಸಂಧ್ಯಾ ಥಿಯೇಟರಿಗೆ ಬರೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರ ಸಪೋರ್ಟ್ ಬೇಕಾಗಿದೆ ನಮಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮೀಡಿಯಾದವ್ರು ಸಪೋರ್ಟ್ ಮಾಡ್ತಾರೆ, ಮೀಡಿಯಾದಿಂದ ಜನಗಳಿಗೆ ತಲುಪುತ್ತೆ. ಸೊ ನಿಜವಾಗ್ಲೂ ನಮಗೆ ನಿಮ್ಮ ಮೇಲೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಇದೆ. ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಇಲ್ಲಿ ಬಂದ ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡಬೇಕು ಅಂತಂದರು. ಸೊ ಯೋಚನೆ ಮಾಡ್ತಾ ಇನ್ನು ಏನು ಇವಾಗವರೆಗೂ ಯೋಚನೆ ಮಾಡ್ತಾ ಇನ್ನು ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅಂತ. ಯಾಕಂದರೆ ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು, ಬಟ್ ಅದನ್ನು ಆ ಕೂಸು ಹುಟ್ಟಿದಾಗಿಂದ ಅದನ್ನು ಜನರಿಗೆ ತಲುಪಿಸೋವರೆಗೂ ಅವರು ಅದನ್ನು ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿತ್ತು ಅಥವಾ ಹೆಂಗೆ ಬೆಳೆದಿತ್ತು ಅನ್ನೋದನ್ನು ನೋಡಿರ್ತಾರೆ. ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮಗೆ ರುಚಿಸದೇ ಇರ್ಬೋದು. ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ, ನಾನು ಅದರ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ನೋಡಿದಂತಹ ಸೂರ್ಯ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮಗೆ ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು. ಅಲ್ಲಿಂದ ದೇವರ ಒಂದು ಆಶೀರ್ವಾದ, ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು. ಮದ್ದೂರು, ಬ್ಯಾಂಗ್ಳೂರು, ಆಮೇಲೆ ಕೋಲಾರ, ಆಮೇಲೆ ಒಂದು ಶೆಡ್ಯೂಲು ಕಾಶಿ. ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು. ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡಾಗಿ, ತುಂಬ ಅಂದರೆ ಒಬ್ಬರು ಡೈರೆಕ್ಟ್ರಿಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು, ಎಷ್ಟು ನಾನು ಶೂಟ್ ಮಾಡಬೇಕು, ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಓವರ್ ಆಲ್ ನನಗೆ ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನನಗೆ ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು. ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು, ಆಮೇಲೆ ಬ್ಯಾಂಗ್ಳೂರು ಶೆಡ್ಯೂಲ್ಸ್ ಸುಮಾರು ಆಯಿತು, ಕೋಲಾರ ಆಯಿತು, ಎಲ್ಲ ಆಯಿತು. ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು 35 to 40 ಡೇಸ್ ಶೂಟು. ಅದು 40 ಡೇಸ್ ಶೂಟಲ್ಲಿ 4 ಸ್ಟಂಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ. ಆ 4 ಸ್ಟಂಟ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ 10 ಡೇಸ್ ತೊಗೊಂಡಿದೆ, 10 to 12 ಡೇಸ್. ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ 30 ಡೇಸ್. ನನಗೆ ಶೂಟಿಂಗ್ ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ. ನನಗೆ ಇದು ನನ್ನ ಒಳಗಿನ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಾಗೆ ಇದೆಯಾ ಕನ್ಫ್ಯೂಷನ್ನು. ಸೊ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಇನ್ನೂ ನೆಕ್ಸ್ಟು ಅದದ್ದು ಇನ್ನೇನೇನಿದೆ ಸರ್ ಇದು? ಇಲ್ಲ ಸರ್, ಇದೆಲ್ಲ ಆಗ್ಬಿಟ್ರೆ ಸ್ಟಂಟ್ಸ್ 2 ಆಯಿತು, ಇದಾಯಿತು, ಇನ್ನೊಂದು 3-4 ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದರು. ನನಗೆ ಒಳಗಡೆ ಇದಾಗ್ತಾಯಿತ್ತು. ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು. ನಾನು ಅಪೂರ್ವ ಅವ್ರಿಗೆ ಕೇಳಿದೆ, ಹಿಂಗೆ ಅಪೂರ್ವ ಅವರೇ 3 ಡೇಸ್ ಶೂಟಿಂಗ್ ಇದೆ ಅಂತ ಇದ್ದಾರೆ. ನಂಗೆ ನಿಜವಾಗ್ಲೂ ಈ ಶೂಟಿಂಗ್ ಹೋಗಿದ್ದೇ ಗೊತ್ತಾಗಿಲ್ಲ. ಶೂಟಿಂಗ್ ಆಗೋಯ್ತಾ? ಶೂಟಿಂಗ್ ಇನ್ನೊಂದು 3 ಡೇಸಲ್ಲಿ ಆಗೋಗುತ್ತಾ? ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓ ಇಲ್ಲ ನನಗೆ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ನಾರ್ಮಲಿ ಒಬ್ಬರು ಡೈರೆಕ್ಟ್ರಿಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು. ಅಂದರೆ ಇವಾಗ ನೀವು ತುಂಬ ದಿವಸ ಅಥವಾ ತುಂಬ ಶೂಟ್ ಮಾಡೋದಕ್ಕೂ ನನಗೆ ಎಷ್ಟು ಬೇಕೋ ಆ ಶೂಟ್ ಮಾಡೋದಕ್ಕೂ ಏನಾಗುತ್ತೆ, ಅವನ ಆರ್ಟಿಸ್ಟ್ನ ಬೆಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾದವ್ ಸರ್ರಿಗೆ ಗೊತ್ತು. ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ. ಅದನ್ನು ಏನು ಮಾಡಿದ್ರು 30 ಡೇಸ್ ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ, ಅಂದರೆ ರಿಲ್ಯಾಕ್ಸೇಷನ್ ಅಂದರೆ ಎಫರ್ಟ್ಸ್ ಇತ್ತು, ಬಟ್ ತುಂಬ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು. ಬಟ್ ಇದನ್ನು ಸ್ಟಂಟ್ ಸೀಕ್ವೆನ್ಸಲ್ಲಿ ಕಾಂಪನ್ಸೇಷನ್ ಮಾಡಿಬಿಟ್ರು. ಅಂದರೆ 4 ಸ್ಟಂಟ್ ಸೀಕ್ವೆನ್ಸಸ್ಸಲ್ಲೂ ಮನೆಗೆ ಹೋದ್ಮೇಲೆ ನಮ್ಗೆ ಇಲ್ಲೊಂದು ಮಜಲ್ ಇದೆ, ಇನ್ನೊಂದು ಮಜಲ್ ಇದೆ, ಎಲ್ಲ ಮಜಲ್ಗಳು ನಮ್ಮ ಹಾಡ್ತಾ ಇದ್ವು. ಹಾಗೆ ನಾನಿದ್ದೀನಿ, ಸ್ಟ್ರೈನ್ ಆಗಿದೆ ಅನ್ನೋದನ್ನ ತುಂಬ ಹೇಳ್ತಾ ಇತ್ತು. ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸ್ಟಂಟ್ ಇದೆ, ಓವರ್ ಆಲ್ ಅದು ನನ್ನನ್ನು ಫುಲ್ ಡ್ರೈನ್ ಔಟ್ ಮಾಡಿಬಿಟ್ಟಿತ್ತು.
ಬಟ್ ಆವತ್ತು ಅಷ್ಟು ಡ್ರೈನ್ ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನ್ಸುತ್ತೆ. ಅದು ತುಂಬ ಖುಷಿ ಕೊಡುತ್ತೆ. ಸ್ಟಂಟ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ 4 ಸ್ಟಂಟ್ ಸೀಕ್ವೆನ್ಸಸ್ಸಲ್ಲಿ 2 ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ. ಇನ್ನೆರಡು ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ, ಚೆನ್ನೈ ಮಾಸ್ಟ್ರು. ಸೊ ಇಬ್ರು ತುಂಬ ಅಂದರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ನೀವು ನೋಡ್ದಂಗೆ ಸುರಿಲ್ ಲವ್ ಸಂಧ್ಯಾ ಡೈರೆಕ್ಟರ್ ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ಥರ ಅನಿಸ್ತಾ ಹೋಗುತ್ತೆ ನಿಮಗೆ ಸಿನಿಮಾ ನೋಡಿದಾಗ. ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಅದೇ ಥರ ಸ್ಟಂಟ್ ಸೀಕ್ವೆನ್ಸಸ್ಸಲ್ಲೂ ಎಲ್ಲೂ ತುಂಬ ಗ್ಲೋರಿಫೈ ಮಾಡಿದೆ, ತುಂಬ ಅದನ್ನು ಹ್ಯೂಜ್ ಆಗಿ ತೋರಿಸಿದೆ. ತುಂಬ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗೋ ಹಂಗೆ ಅಥವಾ ಅದು ಒಂಥರ ಬೇರೆ ಥರ ಕಾಣೋ ಹಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಮಾಸ್ಟ್ರು. ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾಶಿ ಸರ್ಗೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್, ತೆಲುಗು ಇಂಡಸ್ಟ್ರಿ ಅವರು ತುಂಬ ಸಾಫ್ಟು, ಮಾತು ಸಾಫ್ಟು, ಎಲ್ಲ ಸಾಫ್ಟು, ಸುಮ್ಮನೆ ಇಷ್ಟಿಷ್ಟಲ್ಲೇ ಅವ್ರ ಎಕ್ಸ್ಪ್ರೆಷನ್ ಮುಗಿಸ್ಬಿಡ್ತಾರೆ. ಅದೇ ಥರ ಅಷ್ಟೇ ಸಾಫ್ಟಾಗಿ, ಸಾಫ್ಟ್ ಅಂದರೆ ಔಟ್ ಆಫ್ ಫೋಕಸಲ್ಲಿ ಸಿನಿಮಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಮೂಮೆಂಟ್ಸ್ ಆಗಲಿ ಇದಾಗಲಿ ಕ್ಯಾಮ್ರಾ ವರ್ಕ್ ಆಗಲಿ ತುಂಬ ಸಾಫ್ಟಾಗಿ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಮದ್ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟ್ ಅಪ್ ಮಾಡಿರೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ಗೂ. ಹಾಗೆ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಮತ್ತಿದು 2 ಸಾಂಗ್ ಇದೆ, ತುಂಬ ಅದ್ಭುತವಾಗಿ ಬಂದಿದೆ. ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದರೆ, ಒಂಥರ ನನಗೆ ಏನೇ ಆಗಲಿ, ಕಾಶಿನಾಥರ ಮಗ ಆಗಲಿ ಇದಾಗಲಿ ಏನೇ ಆಗಲಿ, ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ, ಅದು ಲವ್ ಸ್ಟೋರಿ ಇದಕ್ಕೆಲ್ಲ ಒಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವ್ರು ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವ್ರು ತೊಗೊಂಡಿರ್ಬೋದು. ಸೊ ಅವ್ರ ಜೊತೆ ಮಾಡಬೇಕಾದಾಗ ಹೆಂಗಪ್ಪ ನನಗೆ ಅದು ಇದು ಅಂತ, ಬಟ್ ತುಂಬ ಇದಾಗೆ ಜೆಲ್ ಆದರು. ಆ್ಯಂಡ್ ನನ್ನ ಅವರ ಕೆಮಿಸ್ಟ್ರಿ ತುಂಬ ಸಿನಿಮಾ ನೋಡಿದಾಗ ಅನಿಸುತ್ತೆ ತುಂಬ ಫ್ರೆಶ್ ಆಗಿ, ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದಾ ಎಲ್ಲಾರ ನಮ್ಮ ಸುತ್ತಮುತ್ತ ಅನ್ನೋ ಥರ ಇದೆ ಅದು. ಥ್ಯಾಂಕ್ ಯು ಅಪೂರ್ವ ಅವರೇ. ಫೈನಲಿ ನಾನು ಹೇಳಬೇಕು ಅಂದರೆ, ಸಿನಿಮಾ ಡೈರೆಕ್ಟ್ರ್ ಅಂದ್ಕೊಂಡ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ದಿನಗಳಲ್ಲಿ ಮುಗಿಸೋಕ್ಕೆ ಮೇನ್ ಕಾರಣ ನಮ್ಮ ಮಂಜು ಸರ್ ಹಾಗೂ ಅವರ ಬ್ರದರ್ ರಾಜೇಶ್ ಸರ್. ನಮ್ಮ ಟೀಮ್ಗಾಗಲಿ ಡೈರೆಕ್ಟರ್ಗಾಗಲಿ ಏನೇ ಆಗಲಿ ಏನು ಬೇಕು ಹೆಂಗೆ ಬೇಕು ಎಲ್ಲದನ್ನೂ ಅವರಾಗೆ ತೊಗೊಂಡು, ಆ್ಯಂಡ್ ಅವರ ತಂಗಿ ಮಗ ಅನಿಸುತ್ತೆ ಅಲ್ಲ ಸರ್, ಅಕ್ಷಯ್ ಅವರು ಕೂಡ ತುಂಬ ಪ್ಲ್ಯಾಂಡ್ ಆಗಿ ತುಂಬ ಇದಾಗೆ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನಮ್ಮ ಸುರಿಲ್ ಲವ್ ಸಂಧ್ಯಾ ಟೀಮ್ಗೆ ಅವರು ತುಂಬ ಇದಾಗಿದ್ದಾರೆ. ಐ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇನ್ನು ಸರ್ ನನ್ನ ಪಾತ್ರ ನಾನು ಮೊದಲನೇ ಹೇಳ್ದಂಗೆ ದಿನಕೂಲಿ ಮಾಡುವಂಥ ಪಾತ್ರ ಸರ್. ಅಂದರೆ ಅವನ ಜೀವನ ಏನಿಲ್ಲ, ಅವನಿಗೆ ಏನು ಇವತ್ತು ದುಡ್ದಿದ್ದನ್ನು ನಾನು ಖರ್ಚು ಮಾಡಿ ಮುಂದೆ ಹೋದ್ನ ಅನ್ನೋ ಥರ ತುಂಬ ಲೋ ಮಿಡಲ್ ಕ್ಲಾಸ್ ಕ್ಯಾಟಗರಿಯ ಪರ್ಸನ್ ಸೂರಿ. ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದ ಮೇಲೆ ಅಥವಾ ಒಂದು ಲವ್ ಬಂದ ಮೇಲೆ ಅದು ಅವನಿಗೆ ಡೈಜೆಸ್ಟ್ ಆಗಲ್ಲ. ಅಂದರೆ ನಮ್ಮ ಥರದವರು ಯಾರೋ ಲವ್ ಮಾಡ್ತಾರ ಅಥವಾ ನಮಗೂ ಲವ್ ಬರುತ್ತಾ ಅಥವಾ ನಮಗೂ ಅದು ಅವನಿಗೆ ದುಡಿಮೆ, ಅವರ ತಂದೆ, ಅವನ ಜೀವನ ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಸೊ ಅಲ್ಲಿ ಅವನಿಗೆ ಹುಟ್ಟುವಂಥ ಒಂದು ಲವ್ ತುಂಬ ಹೊಸದಾಗಿ ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ, ಅಂದರೆ ವಿಭಿನ್ನ ರೀತಿ ಅಂದರೆ ತುಂಬ ನಾರ್ಮಲ್ ಆಗಿ ಮರ ಸುತ್ತು ಈ ಸುತ್ತು ಆ ಸುತ್ತು ಅಲ್ಲದೆ ಅವನ ಜೀವನ, ಆ ಹುಡುಗಿಯ ಜೀವನ, ಆ ಹುಡುಗಿಯದೊಂದು ಆಸೆ, ಈ ಥರ ಏನೇನೋ ಇದರಲ್ಲಿ ಹೋಗುತ್ತೆ ಸರ್. ಸೊ ಸ್ವಲ್ಪ ರಾ ಇದೆ ಸರ್. ಅಂದರೆ ರಾ ಅಂದರೆ ನಾನು ಯಾವ ಥರ ಹೇಳ್ತಿರೋದು ಅಂದರೆ,
ಅದೇ ತುಂಬ ನ್ಯಾಚುರಲ್ ಆಗಿ ಕಾಣುವಂಥ ಓವರ್ ಆಲ್ ಕತೆ ಅಥವಾ ದೃಶ್ಯಗಳು ಅಥವಾ ಕ್ಯಾರೆಕ್ಟರ್ಸ್ಗಳು ನಿಮಗೆ ತುಂಬ ನ್ಯಾಚುರಲ್ ಆಗಿ ಕಾಣಂತ ಹೋಗುತ್ತೆ. ಸೊ ಅದು ಆ ನ್ಯಾಚುರಲ್ ಆಗಿ ಕಾಣೋದು ನಿಮಗೆ ರಾ ಅಂತ ಅನಿಸ್ಬೋದು. ಸೊ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ಡೈರೆಕ್ಟರ್ ಮಾಡಿರೋದು ಹಂಗಿದೆ. ನೀವೇನು ಇವಾಗ ಟೀಸರ್ಸ್ ಅಲ್ಲಿ ನೋಡ್ತೀವಿ ಅದರಲ್ಲಿ ಒಂದಿಷ್ಟು ವಿಜುವಲೈಸೇಷನ್ಸ್ ನೋಡ್ಕೊಂಡು ನೀವು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೊ ಅದು ಅರ್ಥ ಆಗುತ್ತೆ. ಸೊ ಅಷ್ಟು ನಿಮ್ಗೆ ಇಲ್ಲಿ ಏನು ನ್ಯಾಚುರಲಿಟಿ ಕಂಡಿದೆ ಫೋಲ್ ಸಿನಿಮಾ ನಿಮ್ಗೆ ಹಂಗೆ ಕಾಣುತ್ತೆ. ಲವ್ ಅಂದಮೇಲೆ ಹೊಡೆದಾಟ ಬಡ್ದಾಟ ಇದ್ದೇ ಇರುತ್ತಲ್ಲ ಸರ್. ಜೀವನ ಅಂದಮೇಲೆ ಹೊಡೆದಾಟ ಬಡ್ದಾಟ ಯಾವ್ದ್ರ ಮೇಲಾರೋ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಂಗೆ ಏನೂ ನಡೆಯಲ್ಲ. ಸೊ ಯಾವುದಕ್ಕಾರ ಒಂದು ನಾವು ಫೈಟ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ನೋಡಿದಾಗ ಇಲ್ಲಿ ಅವನ ಪ್ರೇಮಕ್ಕೋಸ್ಕರ ಒಂದು ಫೈಟ್ ಮಾಡ್ತಾನೆ. ಸೊ ಅದು ಬೇರೆ ಥರ ಒಂದು ಟರ್ನ್ ತಗೊಳುತ್ತೆ. ಅದು ಯಾಕೆ ತಗೊಳುತ್ತೆ, ಹೇಗೆ ತಗೊಳುತ್ತೆ. ಸೊ ಅವನು ನಿಜವಾಗ್ಲೂ ಪ್ರೇಮಕ್ಕೋಸ್ಕರ ಫೈಟ್ ಮಾಡ್ತಾ ಇರ್ತಾನ, ಬೇರೆ ಏನಕ್ಕೋ ಫೈಟ್ ಮಾಡ್ತಾ ಇರ್ತಾನ. ಸೊ ಇದೆಲ್ಲ ಇದಾಗ್ತಾ ಹೋಗುತ್ತೆ ಸರ್ ಇದರಲ್ಲಿ. ಆ್ಯಂಡ್ ಡೈರೆಕ್ಟರ್ ಕಾನ್ಸೆಪ್ಟ್ ನನಗೆ ಈ ಟೀಸರ್ ನೋಡಿದಾಗ ಫಸ್ಟ್ ಟೈಮ್ ನೋಡಿದಾಗ ಅನಿಸಿದ್ದು ಅದೇ ಸರ್, ಒಂದು ಲವ್ ಸ್ಟೋರಿ ಹೇಳ್ಬಿಟ್ಟು ಬರೀ ಇದನ್ನು ಹಾಕ್ಬಿಟ್ಟಿದಾರಲ್ಲ, ಬಟ್ ಇದು ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆಯಲ್ಲ ಅಂತಂದು ಸುಮ್ಮನೆ ರಫ್ ಕಟ್ ಟ್ರೈಲರ್ ತೋರಿಸಿದ್ರು. ಅಂದರೆ ಅವ್ರು ಇನ್ನೂ ಪೂರ್ತಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಆಗಲಿ ಫೈನಲೈಸ್ ಆಗಿಲ್ಲ. ಸೊ ಅದನ್ನು ತೋರಿಸಿದಾಗ ಅದರಲ್ಲಿ ಬರೀ ಪ್ರೇಮ ನನಗೆ ತುಂಬ ಇದು ಅನಿಸ್ತಂತು. ಯಾಕಂದರೆ ನಾವು ಎಲ್ಲಿಗೆ ಪ್ರಯಾಣ ಮಾಡಿದಾಗಲೂ ಒಂದು ಟೀಸರ್ ಆ್ಯಂಡ್ ಟ್ರೈಲರ್ ಅಂತ ಮಾಡಿದಾಗ, ಒಂದು ಟೀಸರ್ ಮಾಡಿದಾಗ ನೆಕ್ಸ್ಟ್ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿರೋದೇ ಬರ್ತಿದೆಯಲ್ಲ ಇದನ್ನು ಏನು ಕಟ್ ಮಾಡೋದು, ಇದ್ರಲ್ಲಿ ಏನು ಹೊಸದು ಹೇಳೋದು, ಇದು ತುಂಬ ಚಾಲೆಂಜಿಂಗ್ ಒಬ್ಬ ಡೈರೆಕ್ಟರ್ಗೆ. ಸೊ ಆ ಥರ ನೋಡಿದಾಗ ಅವರಲ್ಲಿ ಬರೀ ಸ್ಟಂಟ್ ಸೀಕ್ವೆನ್ಸ್ ಇಟ್ಕೊಂಡು ಒಂದು ಲವ್ ಸ್ಟೋರಿನ ಹೇಳಿದ್ದಾರೆ. ನಿಮಗೆ ಅವರು ಟ್ರೈಲರಲ್ಲಿ ಬೇರೆನೇ ಕೊಡ್ತಾರೆ. ಅದು ನೋಡಿದಾಗ ಖುಷಿ ಆಯಿತು ನನಗೆ. ಸೊ ಅದು ಮುಂದಿನ ದಿನಗಳಲ್ಲಿ ಟ್ರೈಲರ್ ನೋಡಿದಾಗ ನೀವು ಅಂತೀರಾ ಓ ಹೌದು ಇದು ಮಾಡಿದ್ದಾರೆ ಅಂತ. ಸೊ ಅದರ ಜೊತೆ ಚಾಲೆಂಜಿಂಗ್ ಅನಿಸಿದ್ದು ಒಂದಿಷ್ಟು ಸ್ಟಂಟ್ ಸೀಕ್ವೆನ್ಸಸ್ಗಳು ಆ್ಯಂಡ್ ಕಾಶಿ ಶೂಟ್ ಸರ್. ಕಾಶಿ ಅಂದ ತಕ್ಷಣ ನನ್ನ ಇಷ್ಟ ದೇವರು ಶಿವ. ಸೊ ಕಾಶಿ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಟ್ ನಾನು ಇದುವರೆಗೆ ಕಾಶಿಗೆ ಹೋಗಿರಲಿಲ್ಲ. ಬಟ್ ವಿಜುವಲಿ ಅಥವಾ ನೋಡಿದವ್ರ ಬಗ್ಗೆ ಕೇಳಿದವ್ರ ಬಗ್ಗೆ ಹೇಳಿದಾಗ ಅಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ. ಅಷ್ಟು ರಶ್ ಇರುತ್ತೆ. ಅಷ್ಟು ರಶಲ್ಲಿ ನಮ್ಮ ಡೈರೆಕ್ಟ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಕಾಶಿಯಲ್ಲಿ ಶೂಟ್ ಇವ್ರು ಹೆಂಗೆ ಮಾಡ್ತಾರೆ, ಅಲ್ಲಿನ ಮ್ಯಾನೇಜರ್ ಒಬ್ರನ್ನ ಇದು ಮಾಡ್ಕೊಂಡಿದ್ರು. ಬಟ್ ಅಲ್ಲಿ ಆಚೆ ಕಡೆ ಹೋದಾಗ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ಸ್ ಆಗಲಿ ಇದಾಗಲಿ ಶೂಟ್ ಮಾಡೋದಕ್ಕೆ ತುಂಬ ಜನ ಇದ್ದಾಗ ಅನ್ಕಂಟ್ರೋಲಬಲ್ ಆಗಿರುತ್ತೆ. ಅದನ್ನು ಹೆಂಗೆ ಶೂಟ್ ಮಾಡ್ತಾರೆ ಅಂತ ಇವರು ಶೆಡ್ಯೂಲ್ ಹಾಕೊಂಡಿದ್ದು ಒಂದು ಆಲ್ಮೋಸ್ಟ್ 7 to 8 days ಏನೋ ಶೆಡ್ಯೂಲ್ ಹಾಕೊಂಡಿದ್ದು. ಕಾಶಿಗೆ ಹೋಗ್ತೀವಿ, ಇಳಿತೀವಿ. ನನಗೆ ಕಾಶಿಗೆ ಇಳಿದ ಮೇಲೂ ನನಗೆ ಏನು ಶೂಟ್ ಅಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೀಕ್ವೆನ್ಸಸ್ನ ಅಲ್ಲಿ ಒಂದು 4 ಸರ್ಕಲ್ಸ್ಗಳಿದೆ. ಆ ಸರ್ಕಲ್ಸಿಂದ ಅಲ್ಲಿವರೆಗೂ ನಮ್ಗೆ ಆ ಟುಕ್ ಆಟೋವನ್ನು ಬಿಡ್ತಾರೆ. ಅದ್ರ ಮೇಲೆ ಮುಂದೆ ಆಟೋ ಬಿಡಲ್ಲ. ಸೊ ಅಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗಂಗಾ ಸ್ನಾನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತಿದ್ದಾರೆ. ಹೆಂಗೆ ನಡೆಯುತ್ತೆ ಅಂತ ನನಗೆ ಟೋಟಲಿ ಕನ್ಫ್ಯೂಸ್ ಆಗಿಬಿಡಿತ್ತು. ಆ್ಯಂಡ್ 7 days ಇದು ಗ್ಯಾರಂಟಿ 7 days ಅಲ್ಲಿ ಮುಗಿಯಲ್ಲ ಅಂತ. ಬಟ್ ಅವ್ರು ಎಷ್ಟು ಕ್ಲೀನ್ ಪ್ಲ್ಯಾನ್ಡ್ ಆಗಿದ್ರು ಅಂದರೆ ನನಗೆ ಇಷ್ಟು ಬೇಕು ಇಷ್ಟು ತೊಗೊತೀನಿ ಅಂತ ಹೇಳ್ಬಿಟ್ಟು. ಅದರ ಜೊತೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾಶಿಯ ಜನಕ್ಕೆ. ಸರ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ಇವಾಗ ಹಿಂಗೆಲ್ಲ ಜನ ಇದ್ದಾರೆ. ಇದ್ರ ಮಧ್ಯೆ ಒಂದು ಪಾತು ಅದು ಘಾಟ್ಸ್ ಇದೆ. ಅಲ್ಲಿ ಸುಮಾರು ಒಂದು 150 ಘಾಟ್ಸ್ಗಳಿದೆ. ಆ ಘಾಟ್ಸಿಗೆ ಇದೇ ಥರ ಒಂದು ಪ್ಯಾಸೇಜ್ ಹಿಂಗೆ ಉದ್ದಕ್ಕೆ ಹೋಗುತ್ತೆ. ಆ ಉದ್ದಕ್ಕೆ ಹೋದಲ್ಲಿ ನಮ್ಮ ಡೈರೆಕ್ಟರ್ಗೆ ನೀವು ಶಾರ್ಟ್ಸ್ ನೋಡ್ದಂಗೆ ತುಂಬ ನ್ಯಾಚುರಲ್ ಆಗಿ ಬೇಕು. ಎಲ್ಲೂ ಅದು ಅನ್ಯಾಚುರಲ್ ಅಂತ ಅನಿಸ್ಬಾರ್ದು, ಇದು ಅನಿಸ್ಬಾರ್ದು. ಬಟ್ ಇಷ್ಟು ಜನನ ಕಂಟ್ರೋಲ್ ಮಾಡಿ ಅವ್ರು ಹೆಂಗೆ ತೆಗಿತಾರೆ. ಒಂದ್ಸತಿ ನಾವು ಮಾನಿಟರ್ ಮಾಡಿದಾಗ ಒಂದೆರಡು ಜನ ಏನು ಶೂಟಿಂಗು ಅಂತ ಕೇಳೋರು. ಅದ್ರ ಪಾಡಿ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಪಾಡಿ ಬರ್ತಾ ಇದ್ದಾರೆ ಸರ್. ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಸಿನಿಮಾನ ನಿಜವಾಗ್ಲೂ ಅನ್ಸುತ್ತೆ ಇವ್ರು ಹೆಂಗೆ ಇಷ್ಟು ಜನ ಇರೋರಲ್ಲಿ ಅಷ್ಟು ಕಂಟ್ರೋಲ್ಡ್ ಆಗಿ ಮಾಡಿದ್ರು ಅಂತ ಅನ್ಸುತ್ತೆ. ಅದೇ ಇದು ನನಗೂ ಆಶ್ಚರ್ಯ ಆಗಿದ್ದು. ಅಷ್ಟು ಕೋಆಪರೇಟಿವ್ ಆಗಿ ಆ ಜನ ಎಲ್ಲೂ ನಮಗೆ ಡಿಸ್ಟರ್ಬ್ ಮಾಡ್ದಂಗೆ ಶೂಟ್ ಮಾಡಿ ಕೊನೆಗೆ 7-8 days ಇದ್ದಿದ್ದು ಶೂಟ್ ನಮ್ದು 4 or 5 days ಶೂಟಿಂಗೇ ಮುಗ್ದೋಯ್ತು. ಸೊ ಅಷ್ಟು ಚೆನ್ನಾಗೆ ಬಂತು. ಓವರ್ ಆಲ್ ಗಂಗಾ ಸ್ನಾನದಿಂದ ಹಿಡಿದು ಎಲ್ಲದನ್ನು ಶೂಟ್ ಮಾಡಿದ್ದೀವಿ ಕಾಶಿ. ಆ ಕತೆ ಹಂಗೆ ಹೋಗುತ್ತೆ. ಸೊ ಅದು ತುಂಬ ಚಾಲೆಂಜಿಂಗ್ ಅನಿಸಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ.
ಸರ್ ಅಂದರೆ ಒಂದು ಡೈರೆಕ್ಷನ್ ಪ್ರೊಡಕ್ಷನ್ ಹೌಸ್ ಆಗಲಿ ಒಬ್ಬರು ಡೈರೆಕ್ಟರ್ ಸಿಕ್ಕಿದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದು ಬಿಟ್ಟರೆ ಸಿನಿಮಾ ಎಲ್ಲ ಆದಮೇಲೆ ಇದಾದಮೇಲೆ ಏನಾರು ಒಂದು ರಿಲೀಸ್ಗೆ ಇದಕ್ಕೆ ಅವ್ರಿಗೊಂದು ಹೋಗಿ ಕೇಳ್ಬೋದು ಅಷ್ಟೇ ಬಿಟ್ಟರೆ ಈ ಡಿಸ್ಕಷನ್ಸ್ಗೆಲ್ಲ ಎಲ್ಲ ಸಿನಿಮಾದು ಅವ್ರ ಹತ್ರ ನಾವು ತಗೊಂಡು ಹೋಗೋದು ಕಷ್ಟ ಆಗುತ್ತೆ. ಅವ್ರಿಗೂ ನಮ್ಮಂಥ ಆರ್ಟಿಸ್ಟ್ಗಳು ಅಥವಾ ನಮ್ಮಂಥ ಚಿಕ್ಕ ಪುಟ್ಟ ಸ್ನೇಹಿತರು ತುಂಬ ಜನ ಇರ್ತಾರೆ ಇಂಡಸ್ಟ್ರಿಯಲ್ಲಿ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸಿನಿಮಾನ ಅವ್ರಿಗೆ ತೊಗೊಂಡೋಗಿ ಇದಕ್ಕೆ ಇದು ಹೆಂಗಿದೆ ಏನಿದೆ ಅಂತ ಕೇಳಿಸೋದು ಕಷ್ಟ ಆಗುತ್ತೆ. ಆ್ಯಂಡ್ ಒಂದೊಂದು ಟೀಮ್ ಒಂದೊಂದು ಐಡಿಯಾಲಜಿಲಿ ಬಂದಿರ್ತಾರೆ. ನಾವು ಅದು ಎಲ್ಲದನ್ನೂ ಅವ್ರ ಹತ್ರ ತೊಗೊಂಡೋಗಿ ಕೇಳಿಸೋದು ಕಷ್ಟ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾನು ಏನು ಕೇಳ್ಕೊಂಡು ಹೋಗಿದ್ದೀನಿ, ನನಗಿದೊಂದೊಂದು ಮಾಡಿಕೊಡಿ ಅದನ್ನು ಮಾಡಿಕೊಡಿ ಅಂತ ಅವ್ರು ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ, ಎಲ್ಲಿಗೆ ಪಯಣಕ್ಕಾಗಲಿ ಇದಕ್ಕಾಗಲಿ. ಸೊ ಆ ರೀತಿ ಇದ್ದೇ ಇರುತ್ತೆ. ಆ್ಯಂಡ್ ಆದಮೇಲೆ ನಾನು ಟೀಸರ್ ಇವಾಗ ಸುದೀಪ್ ಸರ್ ಲಾಂಚ್ ಮಾಡಿದ್ರಲ್ಲ, ಸೊ ಅದನ್ನು ಲಾಂಚ್ ಮಾಡೋ ಮೂಲಕ ಮೊದಲು ಹೋಗಿ ಅವರಿಗೆ ತೋರಿಸಿ ಹೆಂಗಿದೆ ಏನಿದೆ ಅವ್ರ ಇನ್ಪುಟ್ಸ್ ಎಲ್ಲ ತೊಗೊಂಡೇ ನಾವು ಫೈನಲಿ ಇದು ಮಾಡೋದು. ಬಟ್ ಸಿನಿಮಾಗೆ ಹೋದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ದುಬೈದು ನಾನು ಮಾತಾಡೋದಕ್ಕಿಂತ ಪ್ರೊಡ್ಯೂಸರ್ ಮಾತಾಡೋದು ಒಳ್ಳೇದು. ಯಾಕೆ ಅಂತ ಕೇಳ್ತೀನಿ ಹೇಳಿ. ನನಗೆ ಎಲ್ಲಿಗೆ ಪಯಣ ಯಾವುದಾದ್ರಿ ರಿಲೀಸು 25th 26th ಸರ್ ಅಲ್ಲಿ ಹೋಗಿ ಇದಾಗಿದ್ದು. ಸೊ ತುಂಬ ಕರೆದ್ರು. ಬಟ್ ನಂದೇನಾಯಿತು, ಅಲ್ಲೂ ಒಂದು ಟೀಮ್ ಇತ್ತು, ಅಲ್ಲೂ ನಾನು ದುಡ್ದಿದ್ದೆ. ಅವ್ರನ್ನ ಬಿಟ್ಟು ರಿಲೀಸ್ ಟೈಮಲ್ಲಿ ಈ ಟೀಮ್ ಹತ್ರ ಬರೋದು ಕಷ್ಟ ಆಯಿತು. ಆ್ಯಂಡ್ ಸರ್ಗೂ ಅದನ್ನೇ ಕನ್ವಿನ್ಸ್ ಮಾಡಿದೆ ನಾನು. ಸರ್ ಅವ್ರನ್ನ ಬಿಟ್ಟು ಹೆಂಗೆ ಬರಲಿ ಸರ್, ಇದು ನನ್ನ ಸಿನಿಮಾ ಅದು ನನ್ನ ಸಿನಿಮಾ, ಮಧ್ಯದಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದೀರ ನೀವು ನನ್ನನ್ನು. ಆ್ಯಂಡ್ ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರೂ ಆ ಟೀಮ್ಗಾಗಲಿ ನನಗಾಗಲಿ ಎಲ್ಲರಿಗೂ ಒಂದು ಕೆಟ್ಟ ಹೆಸರು. ಯಾಕಂದರೆ ಆ ಟೀಮ್ ರಿಲೀಸ್ ಬಿಟ್ಬಿಟ್ಟು ಹೀರೋ ಅಲ್ಲೋದ ಅಂತ ಆಗುತ್ತೆ, ಅಲ್ಲಿ ಬಂದಿಲ್ಲ ಅಂದ್ರೂ ಇದಂತ ಆಗುತ್ತೆ. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಸಾರಿ ಸರ್ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಸೊ ಅದ್ರ ಬಗ್ಗೆ ಸರ್ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಓವರಾಲ್ ಅದೇ ಡೈರೆಕ್ಟರ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಓವರಾಲ್ ಮಾತಾಡಿದ್ದೀನಿ. ಇನ್ನೇನಾರ ನಿಮ್ಮ ಇದಿದ್ರೆ ಐ ಕ್ಯಾನ್ ಆನ್ಸರ್. ಹಾಂ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಅಪೂರ್ವ ಹೀಗೆ ಮಾಡ್ತಾ ಇದ್ರು. ಏನಾದ್ರು ಕ್ವಶನ್ ಇದೆಯಾ ಅಪೂರ್ವ? ಓ ಸಾರಿ, ನಾನು ಇವರು ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ. ನನ್ನ GCL ಸ್ನೇಹಿತ. ಸಾರಿ, ನನಗೆ ಇಲ್ಲಿ ಬಂದಮೇಲೆ ಹಿಂಗೆ ಮಾತಾಡೋಣ ಹಿಂಗೋಗಿ ಇದನ್ನು ಹೇಳೋಣ ಅಂತ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೆ. ಸರ್ದು ಮಧ್ಯದಲ್ಲಿ ಒಂದು ಕ್ವಶನ್ ಹಾಕ್ಬಿಟ್ಟು ಆ ಫ್ಲೋನ ಕಟ್ ಮಾಡಿಬಿಟ್ರು. ಸಾರಿ. ಪ್ರತಾಪ್ ನಾರಾಯಣ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂಥರ ಇಬ್ಬರ ಮಧ್ಯೆ ಸೂರಿ ಮತ್ತೆ ಸ್ಕ್ರೀನ್ ಗಡ್ಡ ವಿಜಿ ಮಧ್ಯೆ ನಡೆಯುವಂಥ ಒಂದು ಟಸಲ್ ಇದು. ಅಲ್ಲಿಂದ ಓಪನ್ ಆಗುತ್ತೆ ಸಿನಿಮಾ. ಆ್ಯಕ್ಚುಲಿ ಪ್ರತಾಪ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ತುಂಬ ಹಳೆಯ ಪರಿಚಯ. ಅಂದರೆ ನಾನು ಸ್ಕೂಲ್ ಅಥವಾ ಕಾಲೇಜ್ ಟೈಮಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾಗ ಅವರು ಕ್ರಿಕೆಟ್ ಆಡ್ತಾ ಇದ್ರು. ಅವರು BHS, ನಾನು ವಿಜಯ ಮೇನು. ಸೊ BHS ವಿಜಯ ಮೇನ್ ಎಲ್ಲ ಜಯನಗರ್ ಹತ್ರ ಆಗಿರೋದ್ರಿಂದ ಸೊ ಮತ್ತೆ ಕ್ರಿಕೆಟ್ ಒಂದೇ ಪ್ಯಾಷನ್ ಇದ್ದಿದ್ದರಿಂದ ಅಲ್ಲಲ್ಲಿ ಸಿಗ್ತಾ ಇದ್ವಿ, ಇದು ಮಾಡ್ತಾ ಇದ್ವಿ. ನಾನು ಅದಾದಮೇಲೆ ಕ್ರಿಕೆಟ್ ಬಿಟ್ಟು ಸಿನಿಮಾ ಕಡೆ ಬಂದ್ಬಿಟ್ಟೆ. ಅವರು ಕ್ರಿಕೆಟ್ ಜೊತೆ ಸಿನಿಮಾ ಕಡೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದಿಷ್ಟು ಆಮೇಲೆ ಅವ್ರದ್ದು ಪಿಕ್ಚರ್ಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವರು ಪಿಕ್ಚರ್ ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ಒಂದು 2-3 ಸಿನಿಮಾಗಳು ನಾನು ನೋಡಿದಾಗ ತುಂಬ ಇಂಪ್ರೆಸ್ ಆಗಿತ್ತು ಅವರ ಆ್ಯಕ್ಟಿಂಗು. ಕಡ್ಡಿಪಟ್ನ ಮತ್ತು ಬೆಂಕಿಪಟ್ನ, ಬೆಂಕಿಪಟ್ನ ಇದೆಲ್ಲ. ಆ್ಯಂಡ್ ಇದರಲ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಓವರಾಲ್ ಸೂರಿ ಮತ್ತು ಗಡ್ಡ ವಿಜಿ ಮಧ್ಯೆ ಇರೋ ಟಸಲ್ ಸ್ಕ್ರೀನ್ ಮೇಲೆ ನೀವು ನೋಡಬೇಕು. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ರಗ್ಡಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ. ಇದರಲ್ಲಿ ಇವತ್ತು ಇವರನ್ನು ನೋಡಿದಾಗ ನನಗೆ ಶಾಕ್ ಆಗೋಯ್ತು. ಏನಪ್ಪ ಇವರು ಕಾಸ್ಟ್ಯೂಮಲ್ಲಿ ಬಂದ್ಬಿಟ್ಟಿದ್ದಾರೆ. ಡೈರೆಕ್ಟರ್ ನನಗೂ ಏನಾರ ಕಾಸ್ಟ್ಯೂಮ್ ಬಗ್ಗೆ, ನಾನು ನಾರ್ಮಲಿ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇದೆಲ್ಲ ನೋಡೋದು ತುಂಬ ಕಮ್ಮಿ. ನನಗೇನಿದ್ರು ಟಕ್ ಅಂತ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿಬಿಡ್ತೀನಿ. ಎಲ್ಲಾರ ಡೈರೆಕ್ಟ್ರು ವಾಟ್ಸಪ್ಪಲ್ಲಿ ಅಥವಾ ಇದೆಲ್ಲ ಹಾಕ್ಬಿಟ್ಟಿದಾರ ಕಾಸ್ಟ್ಯೂಮಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಬಂದ್ಬಿಟ್ಟಿದ್ದೀನಲ್ಲ ಅಂತ ಒಂದ್ಸತಿ ಕೇಳಿದೆ. ಸೊ ಫೈನಲಿ ಹೇಳಿದ್ರು ಅವರು, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ಅಂತ. ಸೊ ಆಲ್ಮೋಸ್ಟ್ ಹತ್ತತ್ರ ಇದೇ ಗೆಟಪ್ಪಲ್ಲಿ ಅವರು ಸಿನಿಮಾ ಪೂರ್ತಿ ಇದ್ದಾರೆ ಗಡ್ಡ ವಿಜಿಯಾಗಿ. ನಂದು ಈ ಕಪ್ಪು ಪಂಚೆ ಕಪ್ಪು ಶರ್ಟು ಸೂರಿದು.
ಆ್ಯಂಡ್ ಥ್ಯಾಂಕ್ಸ್ ಪ್ರತಾಪ್ ನಾರಾಯಣ್ ನಿಮಗೂ ಆಲ್ ಕೋಆಪ್ರೇಷನ್ಸ್ಗೆ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ. ನನ್ನ ಎಲ್ಲ ಹಳೆ ಸಿನಿಮಾಗಳಿಗೆ ಹೇಗೆ ಪ್ರೋತ್ಸಾಹ ಕೊಟ್ಟರೋ ಈ ಸಿನಿಮಾಕ್ಕೂ ಅದೇ ಥರ ನನಗೆ ಪ್ರೋತ್ಸಾಹ ಕೊಡಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು